ಈ ಕುಂಭರಾಶಿಯವರಿಗೆ ರಂಧ್ರ ರಾಹು ದೋಷ ಈ ಒಂದು ಮೇ ಮಾಸದಲ್ಲೂ ಕೂಡ ನಾನು ಹೇಳಿದ್ದೇನೆ. ರಾಹು ಅಂತಕ್ಕಂಥವರ ತತ್ತರಿಸ್ತಾರೆ. 2ನೇ ಮನೆಯಲ್ಲಿ ಶನಿ, ಇನ್ನೂ 7.5 ಶನಿ ಮುಗುದಿಲ್ಲ. ಎಲ್ಲೋ ತೂತುಗಳು ಮಾಡ್ಕೊಂಡ್ಬಿಟ್ಟಿರ್ತೀರ. ಬಹಳಷ್ಟು ಸಾಲ EMI ಕಟ್ಟಲೇಬೇಕು. ಆ EMI ಕಟ್ಟೋಕೆ ಬಹಳಷ್ಟು ಒದ್ದಾಡ್ತೀರಾ. ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದೀರಾ. ಇನ್ನೂ ಸರ್ಕಸ್ ಸಂಪೂರ್ಣ ಆಗ್ಲಿಲ್ಲ ಗುರುಗಳೇ. ಕೆಲಸ ಮನೆ ಕಟ್ಟೋಕ್ ಶುರು ಮಾಡಿದೀನಿ ಗುರುಗಳೇ, ಇನ್ನೂ ಸಂಪೂರ್ಣ ಆಗ್ಲಿಲ್ಲ. ನಮ್ ಕಷ್ಟ ಯಾರಿಗೆ ಹೇಳಿ? ಅಯ್ಯೋ, ಯಾರಾದ್ರೂ ಸಾಲಗಾರರು ಎದುರುಗಡೆ ಬಂದ್ರೆ ತಲೆ ಮರೆಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಯಾವಾಗ ಮುಗಿಯುತ್ತಿದು ಅಂತ ಹೇಳಿ ಬಹಳಷ್ಟು ಯೋಚನೆ ಮಾಡ್ತೀರಾ. ಬಹಳಷ್ಟು ಜನ ಅಯ್ಯೋ ಗುರುಗಳೇ, ಬ್ಯಾಂಕಿಂದ ಸಾಲ ತಗೊಂಡ್ಬಿಟ್ಟಿದ್ದೀನಿ, ಎಲ್ಲಿ ಮನೆಗೆ ಬರ್ತಾರೋ EMI ಕೇಳೋಕೆ ಅಂತ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಬೆಳಗ್ಗೆ ಹೋಗಿ ಎಲ್ಲೋ ಒಂದ್ ಕಡೆ ಕೂತಿದ್ದು ಬರ್ತೀನಿ ಗುರುಗಳೇ ಅಂತ ಅಂತೀರಾ. ಯಾಕಿದೆಲ್ಲ? ಇದನ್ನೇ ಗ್ರಹಚಾರ ಅನ್ನೋದು. ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ, ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಬೇಕು. ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನಿಮಗೆ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವರು ಚಂದ್ರನ ಕ್ಷೇತ್ರಕ್ಕೆ ಬಂದಾರೆ. ಸ್ವಲ್ಪ ಉಸಿರಾಡ್ತಕ್ಕಂಥ ಕೆಲಸವನ್ನ ಕೊಡ್ತಾರೆ. 6ನೇ ಮನೆಯಲ್ಲಿ ಶುಕ್ರ ಐಶ್ವರ್ಯವನ್ನು ಕೊಡ್ತಾನೆ. ಅನುಕೂಲಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ನಿಮ್ಮ ಜಾತಕಗಳನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾವಾಗ ನಿಮ್ಮ ಜಾತಕಗಳನ್ನ ಸರಿಯಾಗಿ ನೀವು ನೋಡ್ಕೋತೀರೋ, ಅದರಲ್ಲಿ ಇರ್ತಕ್ಕಂಥ ದೋಷ ಮುಕ್ತರಾಗ್ತಿರೋ, ಆಗ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಿಧಾನಗತಿ, ವಿಘ್ನಗಳು ಅಂತಕ್ಕಂಥದ್ದನ್ನ ಅನುಭವಿಸಬೇಕಾಗತ್ತೆ. ಈ ಕುಂಭರಾಶಿಯವರು ಗೃಹ ಪ್ರವೇಶದಲ್ಲೂ ಕೂಡ ಮುಂದೂಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆಂದ್ರೆ ಕೆಲಸ ಫಿನಿಶ್ ಆಗಿಲ್ಲ. ಹಾಗಾಗಿ ವರ್ಕರ್ ತೊಂದರೆನೋ, ಅಥವಾ ನಿಮ್ಮ ಫೈನಾನ್ಸ್ ತೊಂದರೆನೋ, ಅಥವಾ ಮೆಟೀರಿಯಲ್ ತೊಂದರೆನೋ, ಅಥವಾ ನಾನಾ ರೀತಿಯ ಸಮಸ್ಯೆಗಳು ಅದನ್ನೇ ಮುಂದೂಡ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಹಣಕಾಸಿನ ವಿಚಾರ, ನಿಮ್ಮ ಕೈಯಲ್ಲಿ ಹಣನೇ ನಿಲ್ಲಲ್ಲ. ಅದು ಎಷ್ಟೇ ಬಂದರೂ ಕೂಡ ಹೊರಟೋಗ್ತಕ್ಕಂಥದ್ದು ಸತ್ಯ ಸತ್ಯ ಸತ್ಯ. ಇದಕ್ಕೆ 100ಕ್ಕೆ 100 ಭಾಗ ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ ಜೂನ್ ಮಾಸದಲ್ಲಿ. ಹಾಗಾದ್ರೆ ಭಗವಂತ ಉಪವಾಸ ಏನು ಹಾಕಲ್ಲ ನಿಮಗೆ. ಸಮಯಕ್ಕೆ ಆಹಾರವನ್ನು ಒದಗಿಸ್ತಾ ಇದ್ದಾನೆ. ಭಗವದಾಜ್ಞೆಯ ಹುಟ್ಟಿಸ್ತವನು ಉಲ್ಮೇಯಿಸ್ತಾನೆ, ಬಿಡ್ತಾನ. ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಕಡೆ ವ್ಯವಸ್ಥೆ ಆಗುತ್ತೆ. ಆದ್ರೆ ನೆಮ್ಮದಿಗೆ ಭಂಗ ಅಂತಕ್ಕಂಥದ್ದು ಕಂಡು ಬರುತ್ತೆ. ಮನಕ್ಲೇಶ, ಮನಸ್ಸಲ್ಲಿ ಯೋಚನೆ ಮಾಡ್ತೀರಾ, ಇದ್ದಕ್ಕಿದ್ದಾಗೆ ಚಂಚಲತೆಯಿಂದ ಮಾತನಾಡ್ತೀರಾ. ಗಂಡ ಹೆಂಡತಿಯಲ್ಲಿ, ಸತಿ ಪತಿಯರಲ್ಲಿ ವಿರಸಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಬಹಳಷ್ಟು ಜಾಗೃತಿಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ. ಅಥವಾ ಓಂ ವಾಯುಪುತ್ರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ. ಕರಿ ಎಳ್ಳಿನ ಬತ್ತಿಯನ್ನ ಆಂಜನೇಯನ ದೇವಾಲಯ ಅಥವಾ ಶನೇಶ್ವರ ದೇವಾಲಯ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶನೇಶ್ವರ ದೇವಾಲಯಕ್ಕೆ ಹೋಗಿ ಹಚ್ಚಿದರೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡಬಾರದು. ಅದೇ ಆಂಜನೇಯನ ದೇವಾಲಯದಲ್ಲಿ ಹಚ್ಚಿದರೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡಬಹುದು. ಇಷ್ಟನ್ನ ನೀವು ಮಾಡಿದಾಗ ಅನುಕೂಲಗಳು, ಬರ್ತಕ್ಕಂಥ ದೋಷಗಳು ನಿವಾರಣೆಯಾಗಿ ಅನುಕೂಲಗಳು, ಶುಭ ಫಲಗಳನ್ನ ನೀವು ನೋಡ್ತೀರ.